ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇಲ್ಲಿ ನೆಟ್ ಬ್ಲೌಸ್ನ ಸ್ಟಿಚ್ ಮಾಡೋಕೆ ಅಂತ 1 ಮೀಟರ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಜೊತೆಗೆ 1 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಲೌಸ್ ಲೆಂತ್ನ 14.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಶೋಲ್ಡರ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 1/2 ಇಂಚ್ ಹುಕ್ಸ್ ಅಟ್ಯಾಚಿಂಗ್ಗೆ ಅಂತ ಸೇರಿಸಿ 9.5 ಇಂಚ್ಗೆ ತಗೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 28 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 7.5 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ನೆಕ್ ಶೇಪ್ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ನ 10 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ನೆಕ್ ಡಿಸೈನ್ನ ಮಾರ್ಕ್ ಮಾಡೋಕೆ ಅಂತ 3.5 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದ್ರ ಕೆಳಗಡೆ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಇಲ್ಲಿ ನೆಕ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಡಾರ್ಟ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಎರಡೂ ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಡಾರ್ಟ್ ಲೆಂತ್ನ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಡಾರ್ಟ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಟ್ ಆಗಿದೆ. ಮತ್ತೆ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಈ ಡಾರ್ಟ್ನ ಈ ಕಡೆ ಕೂಡ ಫೋಲ್ಡ್ ಮಾಡಿ ಇಟ್ಟು ಪ್ರೆಸ್ ಮಾಡಿಕೊಂಡು ಈ ಕಡೆ ಕೂಡ ಡಾರ್ಟ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡೋಕೆ ಅಂತ ಹೇಳಿ ಈ ಬ್ಯಾಕ್ ಪಾರ್ಟ್ನ ಈ ಬಟ್ಟೆ ಪೀಸ್ ಮೇಲೆ ಇಟ್ಕೋತೀನಿ. ಈ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ನ 1/2 ಇಂಚ್ ಮುಂದೆ ಬರೋ ಥರ ಇಟ್ಕೋತೀನಿ. ಈ 1/2 ಇಂಚ್ ಬಂದು ಬ್ಯಾಕ್ ಪಾರ್ಟ್ಗೆ ಹುಕ್ಸ್ ಅಟ್ಯಾಚಿಂಗ್ಗೆ ಅಂತ ತಗೊಂಡಿರೋದಾಗಿರುತ್ತೆ. ಅದಕ್ಕೆ ಅಂತ ಇದನ್ನ ಮುಂದೆ ಬರೋ ಥರ ಇಟ್ಕೊಂಡಿದ್ದೀನಿ. ನಂತರ ಇದನ್ನ ಅಳತೆಗೆ ಹೀಗೆ ಮಾರ್ಕ್ ಮಾಡ್ಕೋತೀನಿ. ಇದು ಫ್ರಂಟ್ ಶೇಪ್ ಆಗಿರೋದ್ರಿಂದ ಫ್ರಂಟ್ ಆರ್ಮೋಲ್ನ ಕೊಟ್ಕೋತೀನಿ. ನೆಕ್ ವಿಡ್ತ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಡೀಪ್ನ 6 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಹೀಗೆ ನೆಕ್ ಶೇಪ್ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲೂ ಅಷ್ಟೇ ವೆಸ್ಟ್ನ 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಡಾರ್ಟ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲೂ ಅಷ್ಟೇ 1/2 ಇಂಚ್ಗೆ ಎರಡೂ ಕಡೆ ಕೂಡ ಮಾರ್ಕ್ ಮಾಡ್ಕೋತೀನಿ. ಡಾರ್ಟ್ ಲೆಂತ್ನ 4.5 ಇಂಚ್ಗೆ ಮಾರ್ಕ್ ಮಾಡಿ ಡಾರ್ಟ್ನ ನಾನು ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಫ್ರಂಟ್ ಪಾರ್ಟ್ನ ಓಪನ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಇವಾಗ ಬ್ಯಾಕ್ ಪಾರ್ಟ್ನ ಕೂಡ ಇಟ್ಕೋತೀನಿ. ಈ ಜಾಯಿಂಟ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದೇ ಶೇಪ್ ಅಳತೆಗೆ ನೆಟ್ ಪೀಸಲ್ಲಿ ಕಟ್ ಮಾಡ್ಕೋತೀನಿ. ಇಲ್ಲಿ ನೆಟ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸಿಡ್ ಸೈಡ್ ಆಗಿದೆ.
ಇದ್ರ ಮೇಲೆ ಲೈನಿಂಗ್ ಪೀಸ್ನ ಇಟ್ಕೋತೀನಿ. ಇದೇ ಅಳತೆಗೆ ಈ ನೆಟ್ ಪೀಸ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಪೀಸ್ ಕಟ್ ಆಗಿದೆ. ಈ ಪೀಸಲ್ಲಿ ನಾನು ಸ್ಲೀವ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ನ ಕಟ್ ಮಾಡೋಕ್ಕೆ ಅಂತ ನೆಟ್ ಪೀಸ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ 9.5 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ ಕೂಡ 9.5 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ಡೌನ್ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ ಕೂಡ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಇಟ್ಕೋತೀನಿ. ಸ್ಲೀವ್ ಬಾಟಮ್ ಅಲ್ಲಿ ಫ್ರಿಲ್ನ ಕೊಟ್ಕೊಳ್ಳೋಕೆ ಅಂತ 2 ಇಂಚ್ಗೆ ಪ್ಲೇನ್ ನೆಟ್ ಫ್ಯಾಬ್ರಿಕ್ನ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಪೀಸ್ನ ಸ್ಲೀವ್ ಮೇಲಿಟ್ಟು ಫ್ರಿಲ್ ಮಾಡ್ಕೋತೀನಿ. ಇಲ್ಲಿ 2 ಇಂಚ್ ಮಾರ್ಜಿನ್ನ ಬಿಟ್ಟು ಫ್ರಿಲ್ನ ಕೊಟ್ಕೋತೀನಿ. ಈ ಥರ ನಾನು ಫ್ರಿಲ್ನ ಕೊಟ್ಕೊತಾ ಹೋಗ್ತೀನಿ. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಫ್ರಿಲ್ನ ಕೊಟ್ಕೊತಾ ಹೋಗ್ತೀನಿ. ಇಲ್ಲಿ ಫ್ರಿಲ್ ಕೊಟ್ಟಾಗಿದೆ. ಈ ಥರ ನಾನು ಈ 2 ಸ್ಲೀವ್ಗೂ ಕೂಡ ಫ್ರಿಲ್ನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಬ್ಲೌಸ್ನ ಸ್ಟಿಚ್ ಮಾಡೋಕೆ ಅಂತ ಫ್ರಂಟ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ನೆಕ್ ಹತ್ರ 1/2 ಇಂಚ್ ಬಿಟ್ಟು ನೆಕ್ ಶೇಪ್ ಅಳತೆಗೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ನೆಕ್ ಹತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಪಲ್ಟಾಯಿಸ್ಕೋತೀನಿ. ಮತ್ತೆ ನಾನು ನೆಕ್ಕಿಂದ ಹಿಡಿದು ಹೀಗೆ ಬ್ಲೌಸ್ ಸುತ್ತ ಲೈನಿಂಗ್ನ ನೆಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಅಟ್ಯಾಚ್ ಆಗಿದೆ. ಜೊತೆಗೆ ಇಲ್ಲಿ ಡಾರ್ಟ್ ಮಾರ್ಕ್ ಆಗಿದೆ. ಈ ಡಾರ್ಟ್ನು ಕೂಡ ಸೇಮ್ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ 2 ಕಡೆ ಕೂಡ ಸ್ಟಿಚ್ ಆಗಿದೆ. ನಂತರ ಬ್ಲೌಸ್ ಬಾಟಮ್ನ ಸ್ಟಿಚ್ ಮಾಡೋಕೆ ಅಂತ 1.5 ಇಂಚ್ಗೆ ಲೈನಿಂಗ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರಬೇಕು. ನೆಟ್ ಫ್ಯಾಬ್ರಿಕ್ ಮಾತ್ರ ಹೊರಗಡೆ ಕಾಣಬೇಕು. ಈ ಥರ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಇಲ್ಲಿ ಬ್ಯಾಕ್ ನೆಟ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ನೆಕ್ ಹತ್ರ 1/2 ಇಂಚ್ ಬಿಟ್ಟು ನೆಕ್ ಶೇಪ್ ಅಳತೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ.
ಇವಾಗ ಇದನ್ನ ಪಲ್ಟಾಯಿಸ್ಕೊತೀನಿ. ಇವಾಗ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ನೆಟ್ ಪೀಸ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲಿ ಅಟ್ಯಾಚ್ ಆಗಿದೆ. ಜೊತೆಗೆ ಇಲ್ಲಿ ಡಾರ್ಟ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಡಾರ್ಟ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಈ ಡಾರ್ಟ್ನ ಕೂಡ ಸೇಮ್ ಇದೇ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಡಾರ್ಟ್ ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಅಂತ ಈ ಕಡೆ ನಾನು 5 ಇಂಚ್ ಬರೋ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ 3.5 ಇಂಚ್ಗೆ ಬರೋ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಬ್ಲೌಸ್ ಪೀಸ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಮೇಲ್ಗಡೆ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಫೋಲ್ಡಿಂಗ್ಗೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಬ್ಲೌಸ್ ಮೇಲಿಟ್ಟು ಸ್ಟಿಚ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಕೆಳಗಡೆ 1/2 ಇಂಚ್ ಫೋಲ್ಡಿಂಗ್ಗೆ ಅಂತ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಆಲ್ರೆಡಿ ಇದು ಸ್ಟಿಚ್ ಆಗಿದೆ. ಅದಕ್ಕೆ ಅಂತ ಕೆಳಗಡೆ ಫೋಲ್ಡಿಂಗ್ಗೆ 1/2 ಇಂಚ್ನ ಬಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಫೋಲ್ಡ್ ಮಾಡಿಕೊಂಡು ಕೆಳಗಡೆ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ನಂತರ ಇದು ಫೋಲ್ಡೆಡ್ ಸೈಡ್ ಆಗಿರೋದ್ರಿಂದ ಇದನ್ನ ಒಂದು ಸೈಡ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊತೀನಿ. ಆದರೆ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡ್ಕೊತೀನಿ. ನಂತರ ಹೀಗೆ ಫೋಲ್ಡ್ ಮಾಡಿ ಇಟ್ಟು ಸ್ಟಿಚ್ ಮಾಡ್ಕೊತೀನಿ. ಈ ಕಡೆ ಇದನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊತೀನಿ. ನಂತರ ಇದ್ರ ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರಬೇಕು. ನೆಟ್ ಫ್ಯಾಬ್ರಿಕ್ ಮಾತ್ರ ಹೊರಗಡೆ ಕಾಣಿಸ್ಬೇಕು. ಈ ಥರ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದನ್ನ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದೇ ಥರ ಬಾಟಮಲ್ಲಿ ಕೂಡ ಫೋಲ್ಡ್ ಮಾಡಿ ನಂತರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆಗಿದೆ ಇಲ್ಲಿ. ನಂತರ ಬ್ಲೌಸ್ ಬಾಟಮ್ ಮತ್ತು ನೆಕ್ನ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಬಾಟಮ್ಗೆ ಅಂತ ಸ್ಟ್ರೈಟ್ ಪಟ್ಟಿನ 1.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ನೆಕ್ಗೆ ಅಂತ ಹೇಳಿ ಕ್ರಾಸ್ ಪಟ್ಟಿನ 1.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ನೆಕ್ ಸುತ್ತ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಬಾಟಮಲ್ಲಿ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಇದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರಬೇಕು. ನೆಟ್ ಫ್ಯಾಬ್ರಿಕ್ ಮಾತ್ರ ಹೊರಗಡೆ ಕಾಣಿಸ್ಬೇಕು. ಈ ಥರ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ನೆಕ್ ಪಾರ್ಟ್ನು ಅಷ್ಟೇ ಸೇಮ್ ಇದೇ ಥರ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ನಂತರ ಇದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ಥರ ನೆಕ್ ಮತ್ತು ಬಾಟಮ್ನ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆಗಿದೆ. ಇದ್ರ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ಜೊತೆಗೆ ಸ್ಲೀವ್ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಬರೋ ಥರ ಬ್ಯಾಕ್ ಸೈಡ್ ಬರೋ ಥರ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಫ್ರಂಟ್ ಸೈಡ್ ಬರೋ ಥರ ಬ್ಯಾಕ್ ಸೈಡ್ ಬರೋ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಸ್ಲೀವ್ ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಸೈಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಸೈಡ್ ಸ್ಟಿಚ್ ಆಗಿದೆ. ಇಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದ್ರ ಫ್ರಂಟ್ ಪಾರ್ಟ್ ಫೈನಲ್ ಲುಕ್ ಬಂದು ಈ ಥರ ಕಾಣುತ್ತೆ.
ಈ ಥರ ನಾನು ನೆಟ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.